ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯೋಗ ಸ್ವಾಸ್ಥ್ಯ ದಿನಚರಿ ಪ್ರಸ್ತುತಪಡಿಸುತ್ತಾರೆ ಬಿ ಶಂಕರನಾರಾಯಣ ಶಾಸ್ತ್ರಿ. ಕೇಳಿ, ಪಾಲ್ಗೊಳ್ಳಿ. ಯೋಗ ಸ್ವಾಸ್ಥ್ಯ ದಿನಚರಿ. ಯೋಗ ಸ್ವಾಸ್ಥ್ಯ ದಿನಚರಿ. ಇವತ್ತಿನ ಅಭ್ಯಾಸಕ್ಕೆ ಸಿದ್ಧರಾಗಿದ್ದೀರಿ ತಾನೆ? ಪ್ರತಿದಿನ ಅಭ್ಯಾಸ ಪ್ರಾರಂಭ ಮಾಡುವ ಮೊದಲು ಒಂದು 7-8 ಸಹಜ ಉಸಿರಾಟವನ್ನು ಗಮನಿಸಬೇಕು. ಇದನ್ನು ಪ್ರಾಣಾನುಸಂಧಾನ ಅಂತ ಕರೀತಾರೆ. ಸಹಜವಾದ ನಮ್ಮ ಉಸಿರಾಟವನ್ನು ಗಮನಿಸೋದು. ತಂಪು ಶ್ವಾಸ ಒಳ ಹೋಗೋದನ್ನು, ಬಿಸಿ ಉಸಿರು ಹೊರ ಬರೋದನ್ನು ಗಮನಿಸೋದು. ಹಾಗೆ ಒಂದು 5 ಬಾರಿ ಗಮನಿಸಿ. ಇದೇನಾಗುತ್ತೆ, ಕೆಸರು ನೀರನ್ನು ಒಂದು ಗಾಜಿನ ಪಾತ್ರದಲ್ಲಿಟ್ಟು ಮೇಜಿನ ಮೇಲಿಟ್ಟಾಗ ಧೂಳಿನ ಕಣಗಳೆಲ್ಲ ಕೆಳಗೆ ಇಳಿದು ನೀರು ತಿಳಿಯಾದ ಹಾಗೆ ಮನಸ್ಸಿನ ಉದ್ವಿಗ್ನವಾದ ಕಣಗಳು ಒಂದು ಸ್ಥಿತಿಗೆ ಬಂದು ಸಹಜವಾಗಿ ಉಸಿರಾಟ ಆಗೋದನ್ನು ಗಮನಿಸ್ಬೋದು. ಉಸಿರಾಟ ಸಹಜ ಆದ ಹಾಗೆ ಮನಸ್ಸು ಶಾಂತವಾಗ್ತಾ ಬರುತ್ತೆ. ಈಗ ನಿನ್ನೆಯ ಅಭ್ಯಾಸದಿಂದ ಮುಂದುವರಿಸೋಣ. ನಿನ್ನೆ ನಾವು ಚಂದ್ರಾನುಲೋಮ ಮತ್ತು ಸೂರ್ಯಾನುಲೋಮ ಅಭ್ಯಾಸವನ್ನು ಪ್ರಾರಂಭ ಮಾಡಿತ್ತು. ಅನುಲೋಮ ಪ್ರಾಣಾಯಾಮ ಅಂದ್ರೇನು? ಯಾವ ಮೂಗಿನಿಂದ ಶ್ವಾಸ ತಗೋತೀವೋ ಅದರಲ್ಲೇ ಉಸಿರನ್ನು ಹೊರಬಿಟ್ಟರೆ ಅನುಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ನಿನ್ನೆ ನಾವು ಅಭ್ಯಾಸ ಮಾಡಿದ್ದು ನೋಡಿ, ಪುನಃ ನೆನಪು ಮಾಡ್ಕೊಳ್ಳಿ. ನೇರ ಕೂತಿರಿ, ಎಡಹಸ್ತವನ್ನು ಚಿನ್ಮುದ್ರದಲ್ಲಿ ತೊಡೆ ಮೇಲೆ ಇಟ್ಟು ಬಲ ಹೆಬ್ಬೆರಳಿನಿಂದ ಬಲ ಮೂಗು ಮುಚ್ಚಿ ನಿಧಾನವಾಗಿ ಎಡದಿಂದ ನಿಶ್ವಾಸ, ಹಾಗೆ ಎಡದಿಂದ ಉಚ್ಛ್ವಾಸ. ಒಂದು 3-4 ಸಾರಿ ನೋಡಿ. ಬಹಳ ಶಬ್ದ ಇರೋದು ಬೇಡ, ಗಮನಕ್ಕಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು 10 ಸಾರಿ ಅಭ್ಯಾಸ ಮಾಡ್ಬೋದು. ಉಚ್ಛ್ವಾಸ ನಿಶ್ವಾಸ ನಮ್ಮ ಗಮನಕ್ಕೆ ಬರ್ತಾ ಇರಲಿ. ಹಾಗೆಯೇ ಈಗ ಬೆರಳುಗಳನ್ನು ತೆಗೀರಿ, ಕಣ್ಮುಚ್ಚಿ. ಎಡಮೂಗಿನ ಉಸಿರಾಟ ಹೇಗಿದೆ ನೋಡಿ. ಬಹುಶಃ ಬಲಮೂಗಿನ ಉಸಿರಾಟಕ್ಕಿಂತ ಸ್ವಲ್ಪ ವೇಗ ಆಗಿದ್ದರೂ ಇರ್ಬೋದು. ಈಗ ಸೂರ್ಯಾನುಲೋಮ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಇನ್ನೊಮ್ಮೆ ಎಡ ಗೈಯನ್ನು ಚಿನ್ಮುದ್ರದಲ್ಲಿ ತೊಡೆ ಮೇಲಿಡಿ. ಬಲಹಸ್ತದ ರಿಂಗ್ ಫಿಂಗರ್, ಈ ಬೆರಳನ್ನು ತಗೊಳ್ಳಿ. ಎಡ ಮೂಗನ್ನು ಮುಚ್ಚಬೇಕು. ಬಲಮೂಗಿನಿಂದ ಬಲವಾಗಿ ಉಸಿರನ್ನು ಹೊರಗೆ ಹಾಕಿ ನಿಧಾನವಾಗಿ ಸಹಜವಾಗಿ ತಂಪು ಗಾಳಿ ಬಲ ಮೂಗಿನ ಒಳ ಹೋಗೋದನ್ನು ಗಮನಿಸಿ. ಪುನಃ ಬಹಳ ಒತ್ತಡ ಬೇಡ, ಸ್ವಲ್ಪ ವೇಗವಾಗಿ ಬಲದಿಂದ ಶ್ವಾಸ ಹೊರಗೆ ಹಾಕೋದು. ನಿಧಾನ ಬಲ ಮೂಗಿನಿಂದ ತಂಪು ಗಾಳಿ ಒಳ ಹೋಗೋದನ್ನು ಗಮನಿಸೋದು. ನಿಶ್ವಾಸ ಉಚ್ಛ್ವಾಸ, ನಿಶ್ವಾಸ ಉಚ್ಛ್ವಾಸ. ಹಾಗೇ ಒಂದು 5 ಸಾರಿ ಮುಂದುವರಿಸ್ತಾ ಇರಿ. ಬಲಮೂಗಿನ ಶ್ವಾಸೋಚ್ಛ್ವಾಸವನ್ನು ಸೂರ್ಯಾನುಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ಯಾಕಂದರೆ ನಾವು ಸ್ವೀಕಾರ ಮಾಡ್ತಾ ಇರೋದು ಸೌರ ಚೈತನ್ಯ. ಎಡಮೂಗಿನ ಉಸಿರಾಟವನ್ನು ಚಂದ್ರಾನುಲೋಮ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ಸ್ವೀಕಾರ ಆಗ್ತಾ ಇರೋದು ಚಾಂದ್ರ ಚೈತನ್ಯ. ಈ ಚಂದ್ರಾನುಲೋಮ ಪ್ರಾಣಾಯಾಮದಿಂದ ನಮಗೇನು ಲಾಭ, ಸೂರ್ಯಾನುಲೋಮ ಪ್ರಾಣಾಯಾಮದಿಂದ ನಮಗೇನು ಲಾಭ, ಒಂದು ಸಾರಿ ಗಮನಿಸಿ. ಈ ಎಡ ಮತ್ತು ಬಲ ಮೆದುಳಿನಿಂದ ಹೊರಟ ನರಗಳು ನಡುಮೆದುಳಿನಲ್ಲಿ ಒಂದನ್ನೊಂದು ಕ್ರಾಸ್ ಆಗತ್ತೆ. ನೀವೆಲ್ಲಾದರೂ ಮೆದುಳಿನ ಚಿತ್ರ ನೋಡ್ಕೊಳ್ಳಿ. ಪರಿಣಾಮವಾಗಿ ಎಡಭಾಗದ ಮೆದುಳು ಬಲಭಾಗದ ದೇಹವನ್ನು ನಿಯಂತ್ರಣ ಮಾಡುತ್ತೆ. ನಮ್ಮ ಎಡಮೂಗಿನ ಒಳಭಾಗದಲ್ಲಿರೋದು ಬಲಮೆದುಳಿನಿಂದ ಬಂದ ನರಗಳು. ಚಂದ್ರಾನುಲೋಮ ಪ್ರಾಣಾಯಾಮ ಮಾಡುವಾಗ ಇಲ್ಲಿ ಆಗುವ ಸ್ಪಂದನ ಬಲಮೆದುಳನ್ನು ಜಾಗೃತಗೊಳಿಸುತ್ತೆ. ಬಲಮೂಗಿನ ಒಳಭಾಗದಲ್ಲಿರುವ ನರಗಳು ಎಡಮೆದುಳಿನಿಂದ ಬಂದಿರೋದು. ಸೂರ್ಯಾನುಲೋಮ ಪ್ರಾಣಾಯಾಮ ಮಾಡುವಾಗ ಇಲ್ಲಿ ಆಗುವ ಸ್ಪಂದನ ಎಡಮೆದುಳನ್ನು ಜಾಗೃತಗೊಳಿಸುತ್ತೆ. ಈಗ ಹೇಳಿ, ಎಡಮೆದುಳು ಜಾಗೃತವಾದಾಗ ಏನು ಲಾಭ, ಬಲಮೆದುಳು ಜಾಗೃತವಾದಾಗ ಏನು ಲಾಭ? ಎಡಭಾಗದ ಮೆದುಳನ್ನು ಲಾಜಿಕಲ್ ಮೈಂಡ್ ಅಂತ ಕರೀತಾರೆ. ಬಲಭಾಗದ ಮೆದುಳನ್ನು ಎಮೋಷನಲ್ ಮೈಂಡ್ ಅಂತ ಕರೀತಾರೆ. ಅಂದರೆ ತರ್ಕ, ಗಣಿತ,
ವಿವೇಚನೆ, ಅನಾಲಿಸಿಸ್ ಈ ಎಲ್ಲ ಭಾಗಗಳನ್ನು ಎಡಭಾಗ ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ಬಲಭಾಗದ ಕೆಲಸ ಇಂಟ್ರೋಸ್ಪೆಕ್ಷನ್ ಅಂದರೆ ಅಂತಃಸ್ಫುರಣ, ಆಮೇಲೆ ವಿವೇಚನೆ, ಆಮೇಲೆ ಕಲೆಗಳನ್ನು ಅಭ್ಯಾಸ ಮಾಡೋದಕ್ಕೆ, ಬಹುಮುಖ್ಯವಾಗಿ ನಮ್ಮ ಎಮೋಷನ್ಸ್ ಇದೆಯಲ್ಲ ಭಾವನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬಲಮೆದುಳು ತುಂಬ ಸಹಾಯಕವಾಗುತ್ತೆ. ಇನ್ನೊಂದು ಮಾತಿದೆ, ದಿತಿ ಮತ್ತು ಅದಿತಿ ಅಂತ ಕೇಳಿದ್ದೀರಾ? ದಿತಿ ಅಂದರೆ ಯಾರು ಹೇಳಿ? ದೈತ್ಯರ ತಾಯಿಯನ್ನು ದಿತಿ ಅಂತ ಕರೀತಾರೆ, ದೇವತೆಗಳ ತಾಯಿಯನ್ನು ಅದಿತಿ ಅಂತ ಕರೀತಾರೆ. ಪುರಾಣ ಎಷ್ಟು ಚೆನ್ನಾಗಿ ಈ ಪರಿಕಲ್ಪನೆಗಳನ್ನು ತಂದಿದ್ದೀರಿ ನೋಡಿ. ದಿತಿ ಮತ್ತು ಅದಿತಿಯರು ಎಲ್ಲೋ ಇರುವ ಕಾಲ್ಪನಿಕ ವಸ್ತುಗಳಲ್ಲ. ನಮ್ಮ ಎಡಮಿದುಳೇ ದಿತಿ, ಬಲಮಿದುಳೇ ಅದಿತಿ. ಅಂದರೆ ಎಡಮಿದುಳಿನಿಂದ ಬರುವಂಥ ಸೂಚನೆಗಳೆಲ್ಲ ನಾವು ಅದನ್ನು ಅನುಷ್ಠಾನಕ್ಕೆ ತಂದರೆ ನಾವೇ ದೈತ್ಯರ ಹಾಗಿರ್ತೇವೆ. ಬಲಮಿದುಳಿನಿಂದ ಬರುವ ಸೂಚನೆಗಳೆಲ್ಲ ದೈವಿ ಪ್ರೇರಣಾ ಸೂಚನೆಗಳು. ಅದರ ಪ್ರಕಾರ ನಾವು ಅಭ್ಯಾಸ ಮಾಡಿದಾಗ ನಾವು ದೈವಮಾನವರಾಗಲು ಸಾಧ್ಯವಾಗುತ್ತೆ. ನಮ್ಮೆಲ್ಲ ಮಹಾತ್ಮರು ಸಹ ಇದನ್ನೇ ಆಚರಣೆಗೆ ತಂದಿದ್ದರು. ಅಂದರೆ ಎಡಭಾಗದಿಂದ ಬರುವ ಸೂಚನೆಗಳು ನಮ್ಮ ಕರ್ಮ ವಿಪಾಕದಿಂದ ಬಂದ ಸಂಸ್ಕಾರ ಮತ್ತು ವಾಸನಾ ಬಲದಿಂದ ಬರುವ ಸೂಚನೆಗಳು. ಇದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಿಲ್ಲ. ಬಲಭಾಗದಿಂದ ಬರುವ ಸೂಚನೆಗಳು ದೈವಿ ಪ್ರೇರಣೆ. ಇದನ್ನು ನಾವು ಪಡೆಯೋದಕ್ಕೆ ತುಂಬ ಅನುಕೂಲ. ಇದಲ್ಲದೇ ಚಂದ್ರಾನುಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ಪ್ರಾಣಾಯಾಮಗಳು ನಮ್ಮ ದಿನನಿತ್ಯದ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಅನುಕೂಲವಾಗುತ್ತೆ. ಈಗ ತುಂಬ ಜ್ವರ ಬಂದು ಮೈಯೆಲ್ಲ ಬಿಸಿಯಾಗಿದೆ ಅಂತ ಇಟ್ಕೊಳ್ಳಿ. ಒಂದು 10 ನಿಮಿಷಗಳ ಕಾಲ ಬಲಮೂಗನ್ನು ಮುಚ್ಚಿ ಎಡಭಾಗದಿಂದಲೇ ಉಸಿರಾಟ ಮಾಡ್ತಾ ಬನ್ನಿ. ಆ ಸಂದರ್ಭ ಬಂದಾಗ ಚಾಂದ್ರ ಚೈತನ್ಯ ಅಂದರೆ ಶೀತಲ. ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದಾಗ ಇಡೀ ದೇಹ ತಂಪಾಗೋದನ್ನು ನಾವು ಗಮನಿಸ್ಬೋದು. ಆಮೇಲೆ ವೈದ್ಯರ ಹತ್ರ ಹೋಗಿ ಇದಕ್ಕೆ ಬೇಕಾದ ಚಿಕಿತ್ಸೆ ಮಾಡೋಣ. ಸದ್ಯಕ್ಕೆ ನಾವು ಬಂದಿರುವ ಈ ತಾಪವನ್ನು ಪರಿಹಾರ ಮಾಡೋಕ್ಕೆ ಅನುಕೂಲವಾಗತ್ತೆ. ಹಾಗೆಯೇ ಈಗಲೂ ಋಷಿಮುನಿಗಳು ಹಿಮಾಲಯದ ತೊಪ್ಪಲ್ಲಿ ನಿಂತು ಅಂಥ ಕೊರೆಯುವ ಚಳಿಯಲ್ಲೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಇದೇ ಅವರಿಗೆ ಸಹಾಯ ಬರೋದು. ತುಂಬ ಶೀತವಿದ್ದಾಗ ಎಡಮೂಗನ್ನು ಮುಚ್ಚಿ ಬಲದಿಂದಲೇ ಶ್ವಾಸೋಚ್ಛ್ವಾಸ ಮಾಡಿದಾಗ ಸೌರ ಚೈತನ್ಯ ಅಂದರೆ ಬಿಸಿ ತಾನೆ, ನಮ್ಮ ಶರೀರ ಶಾಖ ಉತ್ಪನ್ನವಾಗುತ್ತೆ. ಹೊರಗೆ ಕೊಳೆಯುವ ಚಳಿ ಕೂಡ ನಮ್ಮ ಮೇಲಿನೂ ಪ್ರಭಾವ ಬೀರೋದಿಲ್ಲ. ಈಗ ನೀವು ಮಾಡ್ತಾ ಇದ್ದೀರಿ ಅಂತ ತಿಳಿತೀನಿ. ಒಂದು ಸಾರಿ ಎಡ ಮತ್ತು ಬಲವನ್ನು 2 ಸಾರಿ ಅಭ್ಯಾಸ ಮಾಡೋಣ. ಎಡ ಹಸ್ತವನ್ನು ಚಿನ್ಮುದ್ರೆಯಲ್ಲಿ ತೊಡೆ ಮೇಲಿಡಿ, ಬಲ ಹೆಬ್ಬೆಲ್ಲನ್ನು ತಗೊಂಡು ಬಲ ಮೂಗು ಮುಚ್ಚಿ ಎಡದಿಂದ ನಿಧಾನವಾಗಿ ಶ್ವಾಸ ಹೊರಬಿಡಿ. ನಿಧಾನ ಉಚ್ಛ್ವಾಸ, ಇನ್ನೊಮ್ಮೆ ನಿಶ್ವಾಸ, ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ. ಇದು ಚಂದ್ರಾನುಲೋಮ ಪ್ರಾಣಾಯಾಮ, ಬಲ ಮೆದುಳನ್ನು ಜಾಗೃತಗೊಳಿಸೋದಕ್ಕೆ. ಈಗ ಬಲಹಸ್ತದ ಪವಿತ್ರ ಬೆರಳು ರಿಂಗ್ ಫಿಂಗರನ್ನು ತಗೊಳ್ಳಿ, ಎಡಮೂಗನ್ನು ಮುಚ್ಚಿ ಬಲದಿಂದ ನಿಶ್ವಾಸ ಬಿಸಿ ಉಸಿರು ಹೊರಗೆ ಹಾಕೋದು, ಹಾಗೆ ಬಲದಿಂದ ಎಳ್ಕೊಳ್ಳಿ. 1-2 ಸಾರಿ ಅಭ್ಯಾಸ ಮಾಡಿ. ನಾಳೆ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಇದುವರೆಗೆ ಯೋಗ ಸ್ವಾಸ್ಥ್ಯ ದಿನಚರಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಯೋಗ ಗುರುಗಳಾದ ಬಿ ಶಂಕರನಾರಾಯಣ ಶಾಸ್ತ್ರಿ. ಸಂಕಲನ ಪಂಕಜ್ ಕುಡ್ತರ್ಕರ್. ಕಾರ್ಯಕ್ರಮ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.